ಕಾಫಿ ನಾಡಿನ ಈ ಗ್ರಾಮದ ಜನರಂತೂ ವಾರದಿಂದ ನಿದ್ದೆನೆ ಮಾಡ್ತಿಲ್ಲ. ಯಾವಾಗ ಎಲ್ಲಿಗೆ ಬರುತ್ತೋ ಗಜರಾಜ, ಎಲ್ಲಿ ಅವಾಂತರವನ್ನ ಎಬ್ಬಿಸುತ್ತೋ ಅನ್ನೋ ಭಯದಲ್ಲಿಯೇ ಇರುವಂತಾಗಿದೆ. ಮನೆ ಹತ್ರನೂ ಕೃಷಿ ಮಾಡೋದಕ್ಕೆ ಅಥವಾ ಅಲ್ಲಿನ ಜನರಿಗೆ ಬಿಡ್ತಾ ಇಲ್ಲ. ಜಮೀನಿನಲ್ಲಂತೂ ದಾಂಧಲೆ ಎಬ್ಬಿಸಿದೆ ಒಂಟಿ ಸಲಗ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಚಿಕ್ಕಮಗಳೂರಿನಲ್ಲಿ ತಪ್ಪದ ಕಾಡಾನೆ ಉಪಟಳ. ತೊಂಡವಳ್ಳಿ ಗ್ರಾಮದಲ್ಲಿ ಒಂದು ವಾರದಿಂದ ಕಾಟ. ಮನೆ ಮುಂದೆ ದಾಂಧಲೆ, ಬೆಳೆಗಳು ನೆಲಸಮ. ಕಾಡಾನೆ ಕಾಟಕ್ಕೆ ಕಂಗೆಟ್ಟ ಜನರು. ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಮಗಳೂರಿನ ತೊಂಡವಳ್ಳಿ ಗ್ರಾಮದಲ್ಲಿ. ತೊಂಡವಳ್ಳಿ ಗ್ರಾಮದಲ್ಲಿ ಕಾಡಾನೆ ಭಾರೀ ಉಪಟಳ ಕೊಟ್ಟಿದೆ. ಒಂಟಿ ಸಲಗದ ಅಟ್ಟಹಾಸಕ್ಕೆ ಕೃಷಿ ಬೆಳೆಗಳು ನಾಶವಾಗಿವೆ. ಕಳೆದ ವಾರದಿಂದ ಕಾಡಾನೆಯೊಂದು ಇಲ್ಲಿ ಬೀಡು ಬಿಟ್ಟಿದ್ದು ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ರಾತ್ರಿ ಆಗ್ತಿದ್ದಂತೆ ಕೃಷಿ ಭೂಮಿ, ಬೆಳೆ ಶೇಖರಿಸಿಟ್ಟ ಜಾಗದ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದು ರೈತರಿಗೆ ಅಪಾರ ಪ್ರಮಾಣದ ಹಾನಿ ಮಾಡ್ತಿದೆ. ಚಿಕ್ಕಮಗಳೂರು ತಾಲೂಕು ತೊಂಡವಳ್ಳಿ ಗ್ರಾಮದಲ್ಲಿ ಕಾಡಾನೆಗಳು ಈಗ 4 ದಿವಸದಿಂದ ಬಂದು ರೈತರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾವೆ. ಒಂದೇ ಕಾಡಾನೆ ಬಂದಿದೆ. ಈಗ 4 ದಿವಸದಿಂದ ಕಾಫಿ ಬೆಳೆಗಳನ್ನೆಲ್ಲ ಹಾಳು ಮಾಡ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಎಷ್ಟೇ ಸರಿ ಅವ್ರ ಗಮನಕ್ಕೆ ಅಲ್ಲಿ ಬಂದಂತ ಫಾರೆಸ್ಟ್ ಮತ್ತೆ ಇಟಿಎಫ್ನವರಿಗೆ ಹೇಳಿದ್ರು ಕೂಡ ಮೇಲಧಿಕಾರಿಗಳು ತಿಳಿಸಿ ಅಂದ್ರೆ ಅವ್ರು ಆಯ್ತು ಅಂತಾರೆ. ಯಾವುದೇ ತರದ ವಿಷಯನೂ ತಿಳಿಸಿರಕ್ಲ. ಒಂಟಿ ಸಲಗದ ಕಾಟದಿಂದ ತೊಂಡವಳ್ಳಿ ಗ್ರಾಮದ ಜನರು ಒಂಟಿಯಾಗಿ ಓಡಾಡಲು ಭಯಪಡ್ತಿದ್ದಾರೆ. ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕ್ತಿದ್ದಾರೆ. ಇಷ್ಟೆಲ್ಲ ಅವಾಂತರಗಳಾದ್ರೂ ಅರಣ್ಯ ಇಲಾಖೆ ಮಾತ್ರ ಆನೆ ಸೆರೆ ಹಿಡಿಯದೆ ಕಾಡಿಗೂ ಓಡಿಸದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮೂಡಿಗೆರೆ ಕ್ಷೇತ್ರ ಹೊಸ್ತರ ಹುಬ್ಳಿ ತೊಂಡವಳ್ಳಿ ಗ್ರಾಮದಲ್ಲಿ 3 ದಿವಸದಿಂದ ಆನೆ, ಒಂದು ಒಂಟಿ ಆನೆ ಬೀಡ್ಬಿಟ್ಟಿದೆ. ಆದ್ರೆ ಸಿಂಗಲ್ ಆನೆ ಬಂದ್ರಿಂದ ತುಂಬಾ ತೊಂದರೆ ಕೊಡ್ತಾ ಇದೆ. ಈಗಾಗಲೇ ನಮ್ಮ ತೊಂಡವಳ್ಳಿಯಲ್ಲಿ ಈರೇಶು ಮತ್ತು ಸುಮಾರು ಒಂದು 15-20 ಜನಗಳ ಮತ್ತೆ ದಿನೇಶ್ ಅಂತೇಳಿ ತೊಂಡವಳ್ಳಿ ಅವ್ರದ್ದು ಕೂಡ ಜೋಳ ಎಲ್ಲ ಮುರಿದಾಕಿದೆ. ನಾವು ಮೊನ್ನೆ ಬಂದ್ ದಿವ್ಸಲೇ ಮಾನ್ಯ ರಮೇಶ್ ಬಾಬು ಅವರಿಗೆ ಡಿಎಫ್ಒ ಸಾರ್ ಫೋನ್ ಮಾಡಿದ್ದು. ಅವರು ಸ್ಪಂದಿಸಿದ್ರು, ಇಲ್ಲ ಅಂತಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿನ್ನೆಲ್ಲೂ ಕೂಡ ಸ್ಪಂದಿಸಿದ್ದಾರೆ, ಬಂದಿದ್ದಾರೆ. ಅವ್ರು ಏನು ಮಾಡಲ್ಲ, ಬಂದು ನೋಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ ಸಂಜೆ ಆದ ತಕ್ಷಣನೇ ಪುನಃ ಆಸ್ ಇಟ್ ಇಸ್ ಆಗಿ ಬರ್ತಾ ಇದೆ. ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ, ಭಯಭೀತರಾಗಿದ್ದಾರೆ. ಒಟ್ಟಾರೆ ಕಾಫಿ ನಾಡಿನ ಜನರಿಗಂತೂ ಕಾಡಾನೆಯಿಂದ ಮುಕ್ತಿ ಸಿಗೋ ಹಾಗೆ ಕಾಣ್ತಿಲ್ಲ. ತೊಂಡವಳ್ಳಿ ಗ್ರಾಮಸ್ಥರಂತೂ ಊರಲ್ಲಿ ಸೌಂಡ್ ಆದ್ರೂ ಬೆಚ್ಚಿ ಬೀಳೋ ಹಂತಕ್ಕೆ ತಲುಪಿದ್ದಾರೆ. ಅರಣ್ಯ ಇಲಾಖೆ ಆದಷ್ಟು ಬೇಗ ಕಾಡಾನೆ ಉಪಟಳ ತಪ್ಪಿಸಲಿ ಅನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿ ನಾಡಿನ ಈ ಗ್ರಾಮದ ಜನರಂತೂ ವಾರದಿಂದ ನಿದ್ದೆನೆ ಮಾಡ್ತಿಲ್ಲ. ಯಾವಾಗ ಎಲ್ಲಿಗೆ ಬರುತ್ತೋ ಗಜರಾಜ, ಎಲ್ಲಿ ಅವಾಂತರವನ್ನ ಎಬ್ಬಿಸುತ್ತೋ ಅನ್ನೋ ಭಯದಲ್ಲಿಯೇ ಇರುವಂತಾಗಿದೆ. ಮನೆ ಹತ್ರನೂ ಕೃಷಿ ಮಾಡೋದಕ್ಕೆ ಅಥವಾ ಅಲ್ಲಿನ ಜನರಿಗೆ ಬಿಡ್ತಾ ಇಲ್ಲ. ಜಮೀನಿನಲ್ಲಂತೂ ದಾಂಧಲೆ ಎಬ್ಬಿಸಿದೆ ಒಂಟಿ ಸಲಗ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಚಿಕ್ಕಮಗಳೂರಿನಲ್ಲಿ ತಪ್ಪದ ಕಾಡಾನೆ ಉಪಟಳ. ತೊಂಡವಳ್ಳಿ ಗ್ರಾಮದಲ್ಲಿ ಒಂದು ವಾರದಿಂದ ಕಾಟ. ಮನೆ ಮುಂದೆ ದಾಂಧಲೆ, ಬೆಳೆಗಳು ನೆಲಸಮ. ಕಾಡಾನೆ ಕಾಟಕ್ಕೆ ಕಂಗೆಟ್ಟ ಜನರು. ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಮಗಳೂರಿನ ತೊಂಡವಳ್ಳಿ ಗ್ರಾಮದಲ್ಲಿ. ತೊಂಡವಳ್ಳಿ ಗ್ರಾಮದಲ್ಲಿ ಕಾಡಾನೆ ಭಾರೀ ಉಪಟಳ ಕೊಟ್ಟಿದೆ. ಒಂಟಿ ಸಲಗದ ಅಟ್ಟಹಾಸಕ್ಕೆ ಕೃಷಿ ಬೆಳೆಗಳು ನಾಶವಾಗಿವೆ. ಕಳೆದ ವಾರದಿಂದ ಕಾಡಾನೆಯೊಂದು ಇಲ್ಲಿ ಬೀಡು ಬಿಟ್ಟಿದ್ದು ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ರಾತ್ರಿ ಆಗ್ತಿದ್ದಂತೆ ಕೃಷಿ ಭೂಮಿ, ಬೆಳೆ ಶೇಖರಿಸಿಟ್ಟ ಜಾಗದ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದು ರೈತರಿಗೆ ಅಪಾರ ಪ್ರಮಾಣದ ಹಾನಿ ಮಾಡ್ತಿದೆ. ಚಿಕ್ಕಮಗಳೂರು ತಾಲೂಕು ತೊಂಡವಳ್ಳಿ ಗ್ರಾಮದಲ್ಲಿ ಕಾಡಾನೆಗಳು ಈಗ 4 ದಿವಸದಿಂದ ಬಂದು ರೈತರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾವೆ. ಒಂದೇ ಕಾಡಾನೆ ಬಂದಿದೆ. ಈಗ 4 ದಿವಸದಿಂದ ಕಾಫಿ ಬೆಳೆಗಳನ್ನೆಲ್ಲ ಹಾಳು ಮಾಡ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ
ಎಷ್ಟೇ ಸರಿ ಅವ್ರ ಗಮನಕ್ಕೆ ಅಲ್ಲಿ ಬಂದಂತ ಫಾರೆಸ್ಟ್ ಮತ್ತೆ ETF ಹೇಳಿದ್ರು ಕೂಡ ಮೇಲಧಿಕಾರಿಗಳು ತಿಳಿಸಿ ಅಂದ್ರೆ ಅವ್ರು ಆಯ್ತು ಅಂತಾರೆ. ಯಾವುದೇ ತರದ ವಿಷಯನೂ ತಿಳಿಸಿರಕ್ಲ. ಒಂಟಿ ಸಲಗದ ಕಾಟದಿಂದ ತೊಂಡುವಳ್ಳಿ ಗ್ರಾಮದ ಜನರು ಒಂಟಿಯಾಗಿ ಓಡಾಡಲು ಭಯಪಡ್ತಿದ್ದಾರೆ. ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕ್ತಿದ್ದಾರೆ. ಇಷ್ಟೆಲ್ಲ ಅವಾಂತರಗಳಾದ್ರೂ ಅರಣ್ಯ ಇಲಾಖೆ ಮಾತ್ರ ಆನೆ ಸೆರೆ ಹಿಡಿಯದೆ ಕಾಡಿಗೂ ಓಡಿಸದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮೂಡಿಗೆರೆ ಕ್ಷೇತ್ರ ವಸ್ತಾರ ಹುಬ್ಳಿ ತೊಂಡಳ್ಳಿ ಗ್ರಾಮದಲ್ಲಿ 3 ದಿವಸದಿಂದ ಆನೆ ಒಂದು ಒಂಟಿ ಆನೆ ಬೀಡ್ಬಿಟ್ಟಿದೆ. ಆದ್ರೆ ಸಿಂಗಲ್ ಆನೆ ಬಂದಿರೋದ್ರಿಂದ ತುಂಬಾ ತೊಂದರೆ ಕೊಡ್ತಾ ಇದೆ. ಈಗಾಗಲೇ ನಮ್ಮ ತೊಂಡವಳ್ಳಿಯಲ್ಲಿ ಈರೇಶು ಮತ್ತು ಸುಮಾರು ಒಂದು 15-20 ಜನಗಳ ಮತ್ತೆ ದಿನೇಶ್ ಅಂತೇಳಿ ತೊಂಡವಳ್ಳಿ ಅವ್ರದ್ದು ಕೂಡ ಜೋಳ ಎಲ್ಲ ಮುರಿದಾಕಿದೆ. ನಾವು ಮೊನ್ನೆ ಬಂದ್ ದಿವಸಲೇ ಮಾನ್ಯ ರಮೇಶ್ ಬಾಬು ಅವರಿಗೆ DFO ಸಾರ್ ಫೋನ್ ಮಾಡಿದ್ದು. ಅವರು ಸ್ಪಂದಿಸಿದ್ರು, ಇಲ್ಲ ಅಂತಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿನ್ನೆನೂ ಕೂಡ ಸ್ಪಂದಿಸಿದ್ದಾರೆ, ಬಂದಿದ್ದಾರೆ. ಅವ್ರು ಏನು ಮಾಡಲ್ಲ, ಬಂದು ನೋಡ್ಕೊಂಡೋಗಿ ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ ಸಂಜೆ ಆದ ತಕ್ಷಣ ಪುನಃ ಆಸ್ ಇಟ್ ಇಸ್ ಆಗಿ ಬರ್ತಾ ಇದೆ. ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ, ಭಯಭೀತರಾಗಿದ್ದಾರೆ. ಒಟ್ಟಾರೆ ಕಾಫಿನಾಡಿನ ಜನರಿಗಂತೂ ಕಾಡಾನೆಯಿಂದ ಮುಕ್ತಿ ಸಿಗೋ ಹಾಗೆ ಕಾಣ್ತಿಲ್ಲ. ತೊಂಡವಳ್ಳಿ ಗ್ರಾಮಸ್ಥರಂತೂ ಊರಲ್ಲಿ ಸೌಂಡ್ ಆದ್ರೂ ಬೆಚ್ಚಿ ಬೀಳೋ ಹಂತಕ್ಕೆ ತಲುಪಿದ್ದಾರೆ. ಅರಣ್ಯ ಇಲಾಖೆ ಆದಷ್ಟು ಬೇಗ ಕಾಡಾನೆ ಉಪಟಳ ತಪ್ಪಿಸಲಿ ಅನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡಿನ ಈ ಗ್ರಾಮದ ಜನರಂತೂ ವಾರದಿಂದ ನಿದ್ದೆನೆ ಮಾಡ್ತಿಲ್ಲ. ಯಾವಾಗ ಎಲ್ಲಿಗೆ ಬರುತ್ತೋ ಗಜರಾಜ, ಎಲ್ಲಿ ಅವಾಂತರವನ್ನ ಎಬ್ಬಿಸುತ್ತೋ ಅನ್ನೋ ಭಯದಲ್ಲಿಯೇ ಇರುವಂತಾಗಿದೆ. ಮನೆ ಹತ್ರನೂ ಕೃಷಿ ಮಾಡೋದಕ್ಕೆ ಅಥವಾ ಅಲ್ಲಿನ ಜನರಿಗೆ ಬಿಡ್ತಾ ಇಲ್ಲ. ಜಮೀನಿನಲ್ಲಂತೂ ದಾಂಧಲೆ ಎಬ್ಬಿಸಿದೆ ಒಂಟಿ ಸಲಗ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಚಿಕ್ಕಮಗಳೂರಿನಲ್ಲಿ ತಪ್ಪದ ಕಾಡಾನೆ ಉಪಟಳ. ತೊಂಡವಳ್ಳಿ ಗ್ರಾಮದಲ್ಲಿ 1 ವಾರದಿಂದ ಕಾಟ. ಮನೆ ಮುಂದೆ ದಾಂಧಲೆ, ಬೆಳೆಗಳು ನೆಲಸಮ. ಕಾಡಾನೆ ಕಾಟಕ್ಕೆ ಕಂಗೆಟ್ಟ ಜನರು. ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಮಗಳೂರಿನ ತೊಂಡವಳ್ಳಿ ಗ್ರಾಮದಲ್ಲಿ. ತೊಂಡವಳ್ಳಿ ಗ್ರಾಮದಲ್ಲಿ ಕಾಡಾನೆ ಭಾರೀ ಉಪಟಳ ಕೊಟ್ಟಿದೆ. ಒಂಟಿ ಸಲಗದ ಅಟ್ಟಹಾಸಕ್ಕೆ ಕೃಷಿ ಬೆಳೆಗಳು ನಾಶವಾಗಿವೆ. ಕಳೆದ ವಾರದಿಂದ ಕಾಡಾನೆಯೊಂದು ಇಲ್ಲಿ ಬೀಡು ಬಿಟ್ಟಿದ್ದು ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ರಾತ್ರಿ ಆಗ್ತಿದ್ದಂತೆ ಕೃಷಿ ಭೂಮಿ, ಬೆಳೆ ಶೇಖರಿಸಿಟ್ಟ ಜಾಗದ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದು ರೈತರಿಗೆ ಅಪಾರ ಪ್ರಮಾಣದ ಹಾನಿ ಮಾಡ್ತಿದೆ. ಚಿಕ್ಕಮಗಳೂರು ತಾಲೂಕು ತೊಂಡವಳ್ಳಿ ಗ್ರಾಮದಲ್ಲಿ ಕಾಡಾನೆಗಳು ಈಗ 4 ದಿವಸದಿಂದ ಬಂದು ರೈತರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾವೆ. ಒಂದೇ ಕಾಡಾನೆ ಬಂದಿದೆ. ಈಗ 4 ದಿವಸದಿಂದ ಕಾಫಿ ಬೆಳೆಗಳನ್ನೆಲ್ಲ ಹಾಳು ಮಾಡ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಎಷ್ಟೇ ಸರಿ ಅವ್ರ ಗಮನಕ್ಕೆ ಅಲ್ಲಿ ಬಂದಂತ ಫಾರೆಸ್ಟ್ ಮತ್ತೆ ETF ಹೇಳಿದ್ರು ಕೂಡ ಮೇಲಧಿಕಾರಿಗಳು ತಿಳಿಸಿ ಅಂದ್ರೆ ಅವ್ರು ಆಯ್ತು ಅಂತಾರೆ. ಯಾವುದೇ ತರದ ವಿಷಯನೂ ತಿಳಿಸಿರಕ್ಲ. ಒಂಟಿ ಸಲಗದ ಕಾಟದಿಂದ ತೊಂಡುವಳ್ಳಿ ಗ್ರಾಮದ ಜನರು ಒಂಟಿಯಾಗಿ ಓಡಾಡಲು ಭಯಪಡ್ತಿದ್ದಾರೆ. ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕ್ತಿದ್ದಾರೆ. ಇಷ್ಟೆಲ್ಲ ಅವಾಂತರಗಳಾದ್ರೂ ಅರಣ್ಯ ಇಲಾಖೆ ಮಾತ್ರ ಆನೆ ಸೆರೆ ಹಿಡಿಯದೆ ಕಾಡಿಗೂ ಓಡಿಸದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮೂಡಿಗೆರೆ ಕ್ಷೇತ್ರ ವಸ್ತಾರ ಹುಬ್ಳಿ ತೊಂಡಳ್ಳಿ ಗ್ರಾಮದಲ್ಲಿ 3 ದಿವಸದಿಂದ ಆನೆ ಒಂದು ಒಂಟಿ ಆನೆ ಬೀಡ್ಬಿಟ್ಟಿದೆ. ಆದ್ರೆ ಸಿಂಗಲ್ ಆನೆ ಬಂದಿರೋದ್ರಿಂದ ತುಂಬಾ ತೊಂದರೆ ಕೊಡ್ತಾ ಇದೆ. ಈಗಾಗಲೇ ನಮ್ಮ ತೊಂಡವಳ್ಳಿಯಲ್ಲಿ ಈರೇಶು ಮತ್ತು ಸುಮಾರು ಒಂದು 15-20 ಜನಗಳ ಮತ್ತೆ ದಿನೇಶ್ ಅಂತೇಳಿ ತೊಂಡವಳ್ಳಿ ಅವ್ರದ್ದು ಕೂಡ ಜೋಳ ಎಲ್ಲ ಮುರಿದಾಕಿದೆ. ನಾವು ಮೊನ್ನೆ ಬಂದ್ ದಿವಸಲೇ ಮಾನ್ಯ ರಮೇಶ್ ಬಾಬು ಅವರಿಗೆ DFO ಸಾರ್ ಫೋನ್ ಮಾಡಿದ್ದು. ಅವರು ಸ್ಪಂದಿಸಿದ್ರು, ಇಲ್ಲ ಅಂತಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿನ್ನೆನೂ ಕೂಡ ಸ್ಪಂದಿಸಿದ್ದಾರೆ, ಬಂದಿದ್ದಾರೆ. ಅವ್ರು ಏನು ಮಾಡಲ್ಲ, ಬಂದು ನೋಡ್ಕೊಂಡೋಗಿ ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ ಸಂಜೆ ಆದ ತಕ್ಷಣ ಪುನಃ ಆಸ್ ಇಟ್ ಇಸ್ ಆಗಿ ಬರ್ತಾ ಇದೆ. ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ, ಭಯಭೀತರಾಗಿದ್ದಾರೆ. ಒಟ್ಟಾರೆ ಕಾಫಿನಾಡಿನ ಜನರಿಗಂತೂ ಕಾಡಾನೆಯಿಂದ ಮುಕ್ತಿ ಸಿಗೋ ಹಾಗೆ ಕಾಣ್ತಿಲ್ಲ. ತೊಂಡವಳ್ಳಿ ಗ್ರಾಮಸ್ಥರಂತೂ ಊರಲ್ಲಿ ಸೌಂಡ್ ಆದ್ರೂ ಬೆಚ್ಚಿ ಬೀಳೋ ಹಂತಕ್ಕೆ ತಲುಪಿದ್ದಾರೆ. ಅರಣ್ಯ ಇಲಾಖೆ ಆದಷ್ಟು ಬೇಗ ಕಾಡಾನೆ ಉಪಟಳ ತಪ್ಪಿಸಲಿ ಅನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.